ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಇವತ್ತು ಮಾಮೂಲಿ ಅದೇ 30 ಡ್ಯೂಟಿ ಚಾಲೆಂಜು. 2,000 ರೂಪಾಯಿ ಅರ್ನ್ ಮಾಡಬೇಕು ಪ್ರತಿದಿನ. ಹೇಳ್ತೀವಿ ಟಾರ್ಗೆಟ್ ಅಷ್ಟು ಈಸಿ ಅಲ್ಲ, ಬಟ್ ಕೆಲವೊಮ್ಮೆ ಡ್ಯೂಟಿಗಳು ಚೆನ್ನಾಗಿ ಬರುತ್ತೆ, ಕೆಲವೊಮ್ಮೆ ಬರಲ್ಲ. ಇವತ್ತಿನ ದಿನ ನೋಡೋಣ. ಇವಾಗ ಆಲ್ರೆಡಿ 15 ನಿಮಿಷ ಆಯ್ತು ನಾನು ಡ್ಯೂಟಿನ ಆನ್ ಮಾಡಿ. ಇನ್ನೂ ತನಕ ಯಾವುದೂ ಡ್ಯೂಟಿ ಬಂದಿಲ್ಲ, ಬೋನಸ್ ಸಮೇತ ಆಗಿಲ್ಲ. ಬನ್ನಿ ನೋಡೋಣ, ಆದಷ್ಟು ಡ್ಯೂಟಿಗಳನ್ನ ಮಾಡೋದ್ರ ಕಡೆ ಗಮನ ಕೊಡೋಣ, ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ಮ್ಯಾಚಿಂಗ್ ಲಿಸ್ಟ್ ಫಸ್ಟ್ ಬಾಡಿಗೆನೆ ಮ್ಯಾಚಿಂಗ್ ಲಿಸ್ಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಏನ್ ಮಾಡ್ಲಿ, ಮ್ಯಾಚಿಂಗ್ ಲಿಸ್ಟ್ ಬಂತು. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಗುರುವೆ. ಡ್ಯೂಟಿ ಅಕ್ಸೆಪ್ಟೇ ಮಾಡೋಕ್ಕಾಗಲ್ಲ. ಅಕ್ಸೆಪ್ಟ್ ಆದ್ರೂ ಕೂಡ 1-2 ನಿಮಿಷ ವೆಯ್ಟ್ ಮಾಡಿಸುತ್ತೆ. 150 ರೂಪಾಯಿ ಬಾಡಿಗೆ ಬಿಡಿ, ಏನು ಮಾಡೋಕ್ಕಾಗಲ್ಲ, ನಮ್ಮ ನಸೀಬಲ್ಲಿ ಇಲ್ಲ ಅಲ್ವಾ. ಹಂಗ ಮಾಡಿ 3 ಡ್ಯೂಟಿ ಮಾಡ್ಕೊಂಡೆ. 9:15 ಟೈಮು, 318 ರೂಪಾಯಿ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಖಾಲಿ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ, ನಿತ್ಯ ಮೀನಾಕ್ಷಿ ಕಾಲೇಜ್ ಇದೆಯಲ್ಲ, ಇಲ್ಲಿಂದ ಡ್ಯೂಟಿಗಳು ಬೀಳಲ್ಲ, ಸ್ವಲ್ಪ ಕಮ್ಮಿ. ಇಲ್ಲಿ ಏನಿದ್ರು ಇವಾಗ ಬರೀ ಡ್ರಾಪ್ ಮಾತ್ರ. ಈ ಟೈಮಲ್ಲಿ ಅಂದರೆ ಬೆಳಿಗ್ಗೆ ಒಂದು 10-11 ಗಂಟೆ ತನಕ. ಈ ಕಡೆ ಉಲ್ಟಾ ಯಲಹಂಕ ಕಡೆ ಹೋಗ್ತಾ ಇದ್ದೀನಿ, ಖಾಲಿ ಹೋಗ್ಬೋದು. ಈ ಕಡೆ ಫುಲ್ಲು ಜಾಮು, ಬಾಗ್ಲೂರು ಕ್ರಾಸ್ ಫುಲ್ಲು ಜಾಮ್ ಇರುತ್ತೆ. ಹೋಗಿ ಆ ಜಾಮಲ್ಲಿ ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ಇಲ್ಲಿಂದ ಖಾಲಿ ಒಂದು 4-5 ಕಿಲೋಮೀಟ್ರು, 6 ಕಿಲೋಮೀಟ್ರು ಯಲಹಂಕಕ್ಕೆ ಹೋಗ್ಬಿಡೋಣ. ಇಲ್ಲೋಗಿ ಒದ್ದಾಡೋದಕ್ಕಿಂತ ಇಲ್ಲಿ ಹೋಗೋದು ಬೆಟ್ರು ಅನ್ಸುತ್ತೆ ನನಗಂತೂ. ಟ್ರಾಫಿಕಲ್ಲಿ ಹೋಗಿ ಒದ್ದಾಡಿ ಏನಕ್ಕಂತ 1/2-3 ಗಂಟೆ ಬೇಕೇ ಬೇಕು ಅಲ್ಲಿ. ಅದಕ್ಕೆ ಹಿಂದೆ ಹೋದ್ರೆ ಅಲ್ಲಿ ಡ್ಯೂಟಿಗಳಾದ್ರೂ ಬರ್ತವೆ, ಅಲ್ಲಾದ್ರೂ ಮಾಡ್ಕೊಳ್ಳೋಣ ಅಂತ. ಬನ್ನಿ ನೋಡೋಣ ಏನೇನಾಗುತ್ತೆ. ಇನ್ನೂ ಟಿಫಿನ್ ಇಲ್ಲ, ಏನಿಲ್ಲ, ಗಾಡಿ ಗ್ಯಾಸ್ ಕೂಡ ಇಲ್ಲ, ಮಾಡ್ಕೊಳ್ಳೋಣ ಬನ್ನಿ. ಆದಷ್ಟು ಡ್ಯೂಟಿಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದು ಬೇರೆ, ಆ ಲೊಕೇಶನ್ ಬಂದ್ಬಿಟ್ಟು ನನಗೆ ಬೇರೆ ಕಡೆ ತೋರಿಸಿತ್ತು. ಅದು ಕರ್ಕೊಂಡು ಬಂದಿರೋದು ಇಲ್ಲಿ. ನನಗೆ ತೋರಿಸಿದ್ದು ವೆಂಕಟಾಲ ಅಂತ. ನಾನು ವೆಂಕಟಾಲ ಬಾಡಿಗೆ ಅಂತ ಹಾಕ್ಕೊಂಡೆ. ಬಟ್ ಇಲ್ಲಿ ಬಂದ್ಬಿಡ್ತಾರ, ಫುಲ್ ಟೆನ್ಷನ್. ಇಲ್ಲಿ ಬರೋಕ್ಕೂ ನಮ್ಗೆ ತುಂಬ ಟೈಮ್ ತಗೊಳ್ತು. 2 ಕಡೆ ರೈಲ್ವೆ ಗೇಟ್ ಹಾಕೋಬೇಕು. ಆ ರೈಲ್ವೆ ಗೇಟ್ ದಾಟ್ಕೊಂಡು ಇಲ್ಲಿ ಬಂದು ಡ್ರಾಪ್ ಮಾಡಿದ್ದೀನಿ. ಇಲ್ಲಿ ಬಂದು ಡ್ರಾಪ್ ಮಾಡಿದ್ರೆ ಇಲ್ಲಿಂದ ಖಾಲಿನೇ ಹೋಗ್ಬೇಕು, ಬಾಡಿಗೆ ಅಂತೂ ಸಿಗಲ್ಲ. ಈ ಟೈಮಲ್ಲಿ ಬಾಡಿಗೆ ಸಿಗಲ್ಲ, ಖಾಲಿನೇ ಹೋಗ್ಬೇಕು. ಬನ್ನಿ ಹೋಗೋಣ ಖಾಲಿ. ಬೆಳಗ್ಗೆಯಿಂದ ಮಾಡಿರೋದು ಸಾಕ. ಅಯ್ಯ ನಮಗೂ ದುಡಿಮೆ ಇಲ್ಲ, ಬಾರಯ್ಯ ಬಾ ಇಲ್ಲಿ. ಅದು ಏರ್ ಔಟ್ ಮಾಡು, ಏನು ಮಾಡಕ್ ಆಗಲ್ಲ. ನಮ್ದು ಅದೇ ಗೋಳು, 20 ರೂಪಾಯಿನ ನಮ್ದು ಅದೇ ಗೋಳು. ಒಂದ್ ವೀಲಿಗೆ ಹೊಡ್ಕೊಟ್ಟಿರೋದು. ಅಯ್ಯೋ ನಮ್ದೇನ್ ಖೇತಿಯ ಬಾ, ನಮ್ ತೋರಿಸ್ತೀನಿ ನೋಡು. 5 ಡ್ಯೂಟಿ 575 ರೂಪಾಯಿ. 11 ಗಂಟೆ ಆಗ ಬಂತು. ಈ ಟೈಮ್ ಅನ್ನೋಷ್ಟರಲ್ಲಿ ಮಿನಿಮಮ್ 1000 ರೂಪಾಯಿ ಇಲ್ಲ 800 ರೂಪಾಯಿ ಮಾಡೋನು ನಾನು. ಡ್ಯೂಟಿ ಇಲ್ಲದೆ ಬರೀ 535 ರೂಪಾಯಿ ಮಾಡಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊ. ಏನು ಮಾಡಕ್ ಆಗಲ್ಲ. ಬನ್ನಿ ಏರ್ ಔಟ್ ಮಾಡ್ಸೋಣ. ತುಂಬಾ ದಿನ ಆಗಿತ್ತು ಏರ್ ಔಟ್ ಮಾಡ್ಸಿರ್ಲಿಲ್ಲ. ಏರ್ ಔಟ್ ಮಾಡಿಸ್ಬೇಕು ಇವಾಗ. ಸ್ಟಾರ್ಟಾ? ಹೊಡಿಲಾ? ಏರ್ ಔಟ್ ಅವಾಗ ಮಾಡಿಸ್ತಾ ಇರ್ಬೇಕಿಲ್ಲ ಅಂದ್ರೆ ಬ್ರೇಕದ್ದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಡ್ಯೂಟಿ ಇಲ್ಲದೆ ಹೊಡಿಲಾ? ಹೊಡಿಲಾ? ರೋಟ್ ಆಗಿರೋದು ಬ್ರೇಕದ್ದು ಆಗಾಗ ಆಯಿಲ್ ಇದು ಮಾಡಿಸ್ತಾ ಇರ್ಬೇಕು. ಗಾಡಿ ಕ್ಲೀನ್ ಇಲ್ಲ, ಗಲೀಜ್ ಆಗೈತೆ, ಕ್ಲೀನ್ ಮಾಡಿಸ್ಬೇಕು, ಟೈಮ್ ಇಲ್ಲ. ಹಂಗಾಗಿ ಅಣ್ಣ ಮಾಡಬಾರಣ ಕೆಲಸ. ಇನ್ನೇನ್ ಮಾಡ್ಬೇಕು, ಹ್ಯಾಂಡಲ್ ಟೈಟ್ ಮಾಡ್ಬೇಕು, ಗ್ರೀಸ್ ಹಾಕ್ಬೇಕು. ಹಾ ತಡೀರಿ 1 ನಿಮಿಷ, ನಿಮ್ದೆಲ್ಲ ಜಾಸ್ತಿ ಆಯ್ತು. ದುಡ್ಕೊಂಡ್ ತಿನ್ನೋರ್ಗೆ
ಏನ್ ಏನ್ ಮಾಡೋದ್ ಹೇಳಿ, ಮೊದ್ಲೇ ಡ್ಯೂಟಿ ಇಲ್ಲ, ಡ್ಯೂಟಿ ಬಂತು ಅಂದ್ರೆ ಓಡೋಣ ಅಂತ ನಾನು ಅದಕ್ಕೆ ಏರ್ ಔಟ್ ಒಂದು ಸ್ವಲ್ಪ ನಾವು ಮಾಡಿಸ್ಬೇಕಾಗಿತ್ತು. ಗಾಡಿ ಬರ್ತೀವಿ ಅಂತ ನಾವು ಬರುತ್ತೆ ಹೇಳ್ತೀನಿ ಸರ್, ಯಾರಾದ್ರೂ ಬರಂಗಿದ್ರೆ ಬನ್ನಿ ಸರ್, ಫ್ರೀ ಆಗಿ ಮಾಡ್ಕೊಡ್ತಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ. ಯಾವ್ದಿಲ್ಲ ಅಣ್ಣ. ಅಲ್ಲ ಬನ್ನಿ ನೋಡೋಣ. ಆಯುಷ್ಮಾನ್ ಹಾ? ಹ್ಯಾಂಡಲ್ ವೈಬ್ರೇಟ್ ಆರ ರನ್ನಿಂಗ್ में मालूम नहीं कई को ರನ್ನಿಂಗ್ ಅಲ್ಲಿ ಫುಲ್ ಇದು ಇರುತ್ತಲ್ಲ, ಆ ಟೈಮಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಆಯ್ತಣ್ಣ, ಓ ಹೇಳ ಶಿಷ್ಯ, ಸ್ವಲ್ಪ ಟೈಟ್ ಮಾಡ್ಸ. ಶಿಷ್ಯ ಇಲ್ಲ. ಸೋಷಿಯಲ್ ಮೀಡಿಯಾಗ ಆಗ್ತಾ ಇದ್ದೀರಾ ಐತೆ ನಾನು ಲೂಸ್ ಆಗೈತಾ ಸರ್? ಇಲ್ಲ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಿಡೋದು ಹೆಂಗೆ ಅಂತ ನೋಡ್ತಾ ಇದ್ದೀನಿ. ಉದ್ದ ಇತ್ತಲ್ಲ, ಏನಾಯ್ತು ನಿಮ್ದು ಅದು? ಹಾ, ಟೂಲ್ ಏನಾಯ್ತು? ಇದು ವೈರು ಇದಾಗ್ಬಿಟ್ಟಿದ್ದೀನಿ, ಆಯ್ತರಿಂದ ಸ್ವಲ್ಪ ಪ್ರಾಬ್ಲಮ್. ಯಾಕಂದ್ರೆ ರನ್ನಿಂಗ್ ಅಲ್ಲಿ ಫುಲ್ ವೈಬ್ರೇಟ್ ಜುಮ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಟೈಟ್ ಮಾಡಿಸ್ತಾ ಇದ್ದೀನಿ. ವರ್ಕೌಟ್ ಆದ್ರೆ ಓಕೆ, ವರ್ಕೌಟ್ ಆಗ್ಲಿಲ್ಲ ಅಂತಾರೆ ಫ್ರಂಟ್ ಸ್ಪಾರ್ಕ್ ಬಿಚ್ಚಿಸ್ಬೇಕಾಗತ್ತೆ ಅಲ್ವಾ ಸರ್? ಅದು ಬಿಚ್ಚಿದ್ರೆ ಅದಕ್ಕೊಂದು 3,000, ಮತ್ತೆ ಆಯಿಲ್ ಚೇಂಜ್ ಒಂದು ಮಾಡಿಸ್ಬೇಕು, ಅದಕ್ಕೊಂದು 2,000, 5,000 ಬೇಕು. ದುಡಿತಾ ಇದೀವಿ, ಚೆನ್ನಾಗಿ ದುಡಿತಾ ಇದೀವಿ. ಖರ್ಚು ಗಾಡಿ ಬರಕ್ ಸ್ಟಾರ್ಟಿಂಗ್ ಮೇಲೆ 3 ವರ್ಷ ಆಯ್ತಲ್ಲ, ಫ್ರಂಟ್ ಬರುತ್ತೆ, ಆಮೇಲೆ ಲೈಟ್ ಆಗಿ ಇಂಜಿನ್ ಸಣ್ಣ ಪುಟ್ಟ ಬರ್ತಾ ಇರುತ್ತೆ. ಗಾಡಿ ಅಂದ್ಮೇಲೆ ಬರ್ತಾ ಇರ್ಬೇಕು. ನೋಡೋಣ ಬನ್ನಿ ಏನೇನಾಗತ್ತೆ. ಇನ್ನು ಈ ವೀಕಲ್ಲಿ 5,000 ರೂಪಾಯಿ ಏನಾದ್ರು ಅಡ್ಜಸ್ಟ್ ಆಯ್ತು ಅಂತಂದ್ರೆ ಫಸ್ಟ್ ಆಯಿಲ್ ಚೇಂಜು, ಜೊತೆಗೆ ಫ್ರಂಟ್ ಸ್ಪಾರ್ಕ್ ಕ್ಲಬ್ದು ಸ್ಪಾರ್ಕ್ ಇಲ್ಲಿ ಆಯ್ತು ಮಗನೇ Handle ಇದ್ದು. ಇಲ್ವಲ್ಲ. ಇಲ್ಲಿ ಬೆಂಡ್ ಆಗಿರುತ್ತೆ, ಈ ಬೆಂಡನ್ನ ನಾವು ತಿದ್ದಿಸ್ಬೇಕಾಗತ್ತೆ. ನೋಡೋಣ ಬನ್ನಿ. ನಮ್ಮ ಬೆಂಗಳೂರು ವೆದರು ತುಂಬಾ ರೇರು, ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಬೆಳಿಗ್ಗೆ ಚಳಿ ಇತ್ತು ಸರಿನಾ, ಎಷ್ಟು 7 ಗಂಟೆಗೆ 8, 8:30 ಅನ್ನೋಷ್ಟರಲ್ಲಿ ಸ್ವಲ್ಪ ಬಿಸಿಲು ಸಖತ್ತಾಗಿ ಬರ್ತಾ ಇತ್ತು. 9:30 ಅನ್ನೋಷ್ಟರಲ್ಲಿ ಮೋಡ ಕವಿದ ವಾತಾವರಣ. 10:30, 11 ಗಂಟೆ ಹಂಗೆ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಫುಲ್ ಮಳೆ, ಅವಾಗ್ಲೂ ಫುಲ್ ಜೋರಾಗಿ ಬಂತು ಸ್ವಲ್ಪ, ಇವಾಗ ಲೈಟಾಗಿ ಹನಿ ಹನಿ ಬೀಳ್ತೈತೆ. ಜೋರಾಗಿ ಬಂದಾಗ ಇದೆಲ್ಲ ಒದ್ದೆ ಆಗ್ಬಿಟ್ಟಿದೆ. ನಾನು ಇವತ್ತು ಜಾಕೆಟ್ ಬೇರೆ ತಂದಿಲ್ಲ. ಚಳಿ, ಬಿಸಿಲು, ಮಳೆ 3 ಕಾಂಬಿನೇಷನ್ ಚೆನ್ನಾಗಿ ನಡೀತಾ ಇದೆ. ಟೈಮ್ ಬಂದ್ಬಿಟ್ಟು 12 ಗಂಟೆ 20 ನಿಮಿಷ. ಟೋಟಲ್ 9 ಡ್ಯೂಟಿಗಳನ್ನ ಮಾಡಿ 872 ರೂಪಾಯಿ ಮಾಡಿದ್ದೀನಿ. 12 ಗಂಟೆ ಆದ್ರೂ ಕೂಡ 1,000 ರೂಪಾಯಿ ದಾಟಿಲ್ಲ, ಪರವಾಗಿಲ್ಲ. ನೋಡೋಣ ಬನ್ನಿ, ಡ್ಯೂಟಿಗಳು ಹಬ್ಬ ಇರೋದ್ರಿಂದ ಡ್ಯೂಟಿಗಳು ಸ್ವಲ್ಪ ಕಮ್ಮಿ, ಹಾಗಾಗಿ ನೋಡೋಣ, ಆದಷ್ಟು ಮಾಡ್ಕೊಳ್ಳೋಣ. ಏನೇನಾಗುತ್ತೋ ಏನೇನಿಲ್ವೋ ಗೊತ್ತಿಲ್ಲ, ಬನ್ನಿ ನೋಡೋಣ, ತೋರಿಸ್ಬಿಡ್ತೀನಿ ಒಂದ್ಸಾರಿ, ನೋಡ್ಕೊಳ್ಳಿ. ಆಹಾ, ಏನ್ ಮಳೆ ಅಂತೀರಾ, ಏನ್ ಜೋರಾಗಿ ಬರ್ತೈತೋ ಗೊತ್ತಾ ಮಳೆ. ನಿಜವಾಗ್ಲೂ ಹೆಚ್ಚಿನಿ, ನನ್ ಕೈಯಲ್ಲಿ ಆಯ್ತಾ ಇಲ್ಲ, ಚಳಿ ಚಳಿ. ಮನೆಗೆ ಹೋಗಿ ಜಾಕೆಟ್ ತರ್ಬೇಕು ಅಂದ್ರೆ ಮನೆಯಿಂದ ದೂರ ಇದ್ದೀನಿ, ಹೋಗ್ತೀನಿ ಇವಾಗ. ಹಂಗೆ ಡ್ಯೂಟಿ ಹಾಕೊಂಡು ಹೋಗಿ ಫಸ್ಟ್ CNG ಖಾಲಿ ಆಗೈತೆ, CNG ಹಾಕೊಂಡು ಹೋಗಿ ಜಾಕೆಟ್ ಹಾಕೊಂಡು ಬರ್ತೀನಿ. ಇಲ್ಲಾಂತ ನಡೆಯಲ್ಲ ಈ ಚಳಿಲಿ ಅಪ್ಪ. ನಾನ್ ಸ್ಟಾಪ್ ಜೋರಾಗಿ ಹೊಡಿತೈತೆ ಮಳೆ, ಹಂಗಾಗಿ ಇಲ್ಲಿ ನೋಡಿ ಪ್ಯಾಸೆಂಜರ್ ಸೀಟ್ ಎಲ್ಲ ನೆಂದೋಗ್ಬಿಟ್ಟಿದೆ. ಬನ್ನಿ ಪರವಾಗಿಲ್ಲ, ಆದ್ರೂ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ನನ್ನ ಗಾಡಿಲಿ ಇವಾಗ CNG ಖಾಲಿ, ಪೆಟ್ರೋಲ್ ಓಡಿಸ್ತಾ ಇದ್ದೀನಿ. ಡ್ಯೂಟಿಗಳನ್ನ ಮಾಡಿಕೊಂಡು ಮನೆ ಕಡೆ ಹೋಗಿ ಜಾಕೆಟ್ ಹಾಕೊಂಡ್ ಬರ್ತೀನಿ. ನಾನು ನನ್ನೇನು ಅಷ್ಟು ಚಳಿ ಇರ್ಲಿಲ್ಲಲ್ಲ, ಇವತ್ತು ಸಡನ್ ಆಗಿ ಮಳೆ ಬಂತಲ್ಲ, ಹಂಗಾಗಿ ಫುಲ್ಲು ಜೋರಾಗೈತೆ ಗುರು ಚಳಿ. CNG ಹಾಕೊಂಡು ಹೋಗಿ ಜಾಕೆಟ್ ಹಾಕೊಂಡು ಬರ್ತೀನಿ, ಇಲ್ಲ ಅಂತ ನಡೆಯಲ್ಲ. ಫುಲ್ಲು ಒಳಗಡೆ ತನಕ ಆವಾಗಲೇ ಬಂತು, ಫಸ್ಟ್ ಒಮ್ಮೆ ಬಂತು ಮಳೆ, ಅರ್ಧ ಬಾಡಿ ನೆಂದೋಯ್ತು. ಇವಾಗ ಲೈಟಾಗಿ ಚುಮ್ಮು ಚುಮ್ಮು. ಬನ್ನಿ ನೋಡೋಣ, ಆದಷ್ಟು ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. 11 ಡ್ಯೂಟಿ ಆಗಿದಾವೆ, ಇನ್ನು 19 ಡ್ಯೂಟಿ, ಇನ್ನು 950 ರೂಪಾಯಿ ಅರ್ನ್ ಮಾಡ್ಬೇಕು.
ಮಾಡೋಣ ಬನ್ನಿ. ಬನ್ನಿ ಟೀ ಕುಡಿಯೋಣ. ಫುಲ್ ಚಳಿ 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 ಚಳಿ. ಕೊಡ್ರಿ ರೀ ಜಾಕೆಟ್ ಕೊಡ್ರಿ ರೀ ಜಾಕೆಟ್ ಕೊಡ್ರಿ. ಫುಲ್ ಶರ್ಟ್ ಹಾಕೊಂಡ್ ಬಂದಿದ್ರ ಜಾಕೆಟ್ ಕೊಡ್ರಿ. ಬರೀ ಇದೆ. ಆಯ್ತಾಯ್ತಾಯ್ತು. ಬನ್ನಿ ಫಸ್ಟ್ ಗಾಡಿ ಗ್ಯಾಸ್ ಹಾಕ್ಸ್ಕೊಂಡು ಬರೋಣ. ಬಂದ್ಬಿಟ್ಟು ಹೊಡ್ರಿ ಇವ್ರು ಬಾಡಿಗೆ ಹಾಕೊಂಡು ನಾವು ಹೋಗೋಣ. ಬನ್ನಿ ಗಾಡಿ ಗ್ಯಾಸ್ ಹಾಕ್ಸಿ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಬಾಬಾ 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 ಫುಲ್ ಚಳಿ. ಫಸ್ಟ್ ಮನೆಗೆ ಹೋಗ್ತೀನಿ. ಈ ಕಡೆ ಮಳೆನೂ ಬರ್ತಾ ಇದೆ, ಈ ಕಡೆ ಬಿಸಿಲು ಬಿದ್ದಿದೆ. ಬರ್ತಾ ಇದ್ದೀರಾ? ಮಳೆನೂ ಬರ್ತೈತೆ, ಅದ್ರ ಜೊತೆಗೆ ಬಿಸಿಲು. ಮಳೆನೂ ಬರ್ತೈತೆ, ಅದ್ರ ಜೊತೆ ಬಿಸಿಲು. ಇದ್ರ ಜೊತೆ ನಾವು ಹೊಂದ್ಕೊಂಡು ಹೋಗೋಣ. ಬನ್ನಿ ಡ್ಯೂಟಿನ ಮಾಡ್ಕೊಳ್ಳೋಣ. ಆದಷ್ಟು ಡ್ಯೂಟಿಗಳನ್ನ ಮಾಡಿಕೊಂಡು ನಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡೋಣ. 1612 ರೂಪಾಯಿ 17 ಡ್ಯೂಟಿಗಳನ್ನ ಮಾಡಿದ್ದೀನಿ. ಸುಡುತ್ತೈತೆ ಬಿಸಿಲು. ಅವಾಗ ಚಳಿ ಒದ್ದಾಡ್ತಾ ಇದ್ದೆ. ಮನೆಗೆ ಹೋಗೋಣ ಜಾಕೆಟ್ ತಗೊಂಡ್ ಬರೋಣ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಇವಾಗ ನೋಡಿದ್ರೆ ಬಿಸಿಲು ಚುರ್ರ ಅಂತೈತೆ. ಇಲ್ಲಿ ಕೂತಿದ್ದೀನಿ, ಬರೀ 2 ನಿಮಿಷ ಕೂತಿರೋದು ನಾನು. ಇವಾಗ ಊಟ ಮಾಡ್ಕೊಂಡು ಬಂದು ಕೂತಿದ್ದೀನಿ, ಚುರ್ರ ಅಂತ ಸುಡ್ತೈತೆ ನೋಡಿ. ಬೆಂಗಳೂರು ಹೋದ್ರೆ ಹೇಳಕ್ಕಾಗಲ್ಲ. ಚಳಿ ಮಳೆ ಬಿಸಿಲು ಒಂದೇ ಸಾರಿ ಬಂದ್ಬಿಡುತ್ತೆ. ನೀರ್ ಹಂಗೆ ನಿಂತೈತೆ ಗಾಡಿಲಿ, ಗ್ಲಾಸಲ್ಲಿ. ಬನ್ನಿ ನೋಡೋಣ, ಆದಷ್ಟು ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಇನ್ನು 13 ಡ್ಯೂಟಿ ಮಾಡ್ಬೇಕು, 100 ರೂಪಾಯಿ ಮಾಡ್ಬೇಕು. ಆದಷ್ಟು ಬೇಗ ಮಾಡೋಣ ಬನ್ನಿ. 21 ಡ್ಯೂಟಿ 2055 ರೂಪಾಯಿ ಅರ್ನ್ ಮಾಡಿದ್ದೀನಿ. ಬನ್ನಿ ಇನ್ನೂ 9 ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ ಆದಷ್ಟು. ಯಾಕಂತಂದ್ರೆ ಮಳೆ ಬರ್ತಾ ಇತ್ತು, ಕೆಲವೊಂದು ಕಡೆ ಅಂತೂ ಹೆವಿ ಟ್ರಾಫಿಕ್. ನನಗಂತೂ ಯಾವ್ದಪ್ಪ RMZ ಮಾಲ್ ಕ್ರಾಸ್ ಮಾಡೋಕೆ ಆಲ್ಮೋಸ್ಟ್ ಒಂದು 45 ನಿಮಿಷ ಹಿಡಿತು ಯಲಹಂಕದಲ್ಲಿ. ಅಲ್ಲಿಂದ ಇನ್ನೊಂದು ಬಾಡಿಗೆ ಹಾಕೊಂಡು ಬಂದು ಇವಾಗ ಜಸ್ಟ್ ಡ್ರಾಪ್ ಮಾಡಿತ್ತು. ಲೋಕಲ್ ಲಾಂಗು ಯಾವ್ದು ಸಿಗುತ್ತೆ ಎಲ್ಲ ಹೊಡಿತಾ ಇದ್ದೀನಿ. ಇವಾಗ ನಾನು ನಾರಾಯಣಪುರದ ಹತ್ರ ಇದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ ಡ್ಯೂಟಿಗಳನ್ನ. ಯಾವ್ದು ಸಿಗುತ್ತದೆ ಎಲ್ಲದಕ್ಕೂ ಜೈ ಅಂತ ಹೇಳ್ತಾ, ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅಂತ ಹೇಳ್ತಾ ಮಾಡ್ಕೊಳ್ಳೋಣ ಬನ್ನಿ ಡ್ಯೂಟಿಗಳನ್ನ. 26 ಡ್ಯೂಟಿ ಮಾಡಿದ್ದೀನಿ. ಅವಾಗಿಂದ ಒಂದು 10 ನಿಮಿಷ ಆಯ್ತು ಕೂತ್ಕೊಂಡು. ಇವಾಗ ಬಂದಿದ್ದು ಡ್ಯೂಟಿ. ಇನ್ನೂ ಏನಿಲ್ಲ ಅಂದ್ರೆ 4 ಡ್ಯೂಟಿ ಮಾಡಬೇಕು. ಇವಾಗ 4ನೇ ಡ್ಯೂಟಿಗೆ ಬಂದು ವೇಟಿಂಗು. 27ನೇ ಬಾಡಿಗೆ. ಇದು ಮಾಡೋದಂತಂದ್ರೆ ಇನ್ನೂ 3 ಉಳಿಯುತ್ತೆ. ನೋಡೋಣ ಏನೇನಾಗುತ್ತೆ. ಡ್ಯೂಟಿ ಮಳೆ ಬಂತು ಅಂತ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಮಳೆ ಬಂದಿದ್ದಕ್ಕೆ ಪ್ಲಸ್ ಪಾಯಿಂಟ್ ಆಗಿರೋದು ಡ್ಯೂಟಿಗಳು ಆಗಿರೋದು. ಅಕಸ್ಮಾತ್ ಮಳೆ ಬಂದಿರ್ಲಿಲ್ಲ ಅಂದಿದ್ರೆ ಒದ್ದಾಡ್ಬೇಕಾಗಿತ್ತು, ನಿಜವಾಗ್ಲೂ ಒದ್ದಾಡ್ಬೇಕಾಗಿತ್ತು. ಮಳೆ ಬಂದಿದ್ದಕ್ಕೆ ಚೆನ್ನಾಗಿ ಡ್ಯೂಟಿ ಆಯ್ತು. ಮಳೆ ಬಂದಿರ್ಲಿಲ್ಲ ಅಂತಿದ್ರೆ ಅದೇ ಒದ್ದಾಟ. ಇವಾಗ್ಲೂ ಅಷ್ಟೇ, ಇವಾಗ ಏನಾದ್ರು ಮಳೆ ಬಂತು ಅಂತಂದ್ರೆ ಟಕ 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 30 45 ಬಾಡಿಗೆನೂ ಮಾಡ್ಬೋದು ಮಳೆ ಬಂತು ಅಂತಂದ್ರೆ. ಬಟ್ ಮಳೆ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡೋಣ ಬನ್ನಿ ಏನೇನಾಗುತ್ತೆ. ಏನಿಲ್ಲ ಅಂತಂದ್ರು 1 hour 23 ನಿಮಿಷ ನಾನು ಇನ್ನೂ ಡ್ಯೂಟಿ ಮಾಡ್ಬೋದು. ಅದಾದ್ಮೇಲೆ ಡ್ಯೂಟಿ ತಾನೇ ಆಫ್ ಆಗ್ಬಿಡುತ್ತೆ. ಬೀಳ್ತಾ ಇದ್ದಾವೆ ಡ್ಯೂಟಿ, ಬಟ್ ನಾನು ಮಾಡಲ್ಲ. ಯಾಕಂದ್ರೆ ಮುಗಿದೋಯ್ತು ನಮ್ದು ಡ್ಯೂಟಿ. ಟೋಟಲ್ ಎಷ್ಟಿದೆ ನೋಡಿ, 335. ವೀಕ್ಲಿ ಸಮ್ಮರಲ್ಲಿ ಬಂದ್ಬಿಡೋಣ. ಹೈಯೆಸ್ಟ್ ಅನೇ 1 ನಿಮಿಷ ಇರೋಣ. 30 ಟ್ರಿಪ್ಪು 13 ಅವರ್ ಡ್ಯೂಟಿ ಮಾಡಿದ್ದೀನಿ. 30 ಟ್ರಿಪ್ಪು 13 ಅವರ್ 3335 ರೂಪಾಯಿ ಅರ್ನ್ ಮಾಡಕ್ಕೆ ಡ್ಯೂಟಿ ಬೀಳ್ತಾ ಇದಾವೆ. ಇವಾಗ ಬೀಳ್ತಾ ಇದಾವೆ ಇಲ್ಲ ಅಂತಲ್ಲ. ಇದು ಎಲ್ಲಿ ಬೀಳ್ತಾ ಇದೆ ಅಂತಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಬೀಳ್ತಾ ಇದೆ. ನಾನಿದ್ದೀನಿ ಎಲಿಮೆಂಟ್ಸ್ ಮಾಲ್ ಪಕ್ಕ. ಇವಾಗ ನಾನು ಮಾನ್ಯತಾ ಟೆಕ್ ಪಾರ್ಕ್ ಹೋಗ್ಬೇಕು ಅಂತಂದ್ರೆ 2.5-3 ಕಿಲೋಮೀಟರ್ ಹಿಂಗ್ ಸುತ್ತಾಕೊಂಡು ಹೋಗ್ಬೇಕು. ಒಂದು ಇಲ್ಲ ಅಂತಂದ್ರೆ ಇಲ್ಲಿಂದ ಹೋಗಿ ವೀರನ್ಪಾಳ್ಯ ವೀರನ್ಪಾಳ್ಯ ಬ್ರಿಡ್ಜ್ ಕೆಳಗಡೆ ಸುತ್ತಾಕೊಂಡು ಮಾನ್ಯತಾಗ್ ಬರ್ಬೇಕು. ಹಂಗಾಗಿ ಯಾವ್ದು ಹಾಕೋತಾ ಇಲ್ಲ ನನ್ನ ಡ್ಯೂಟಿ. ಹಿಂಗ್ ಹೋಗ್ತಾ ದಾರಿಲಿ ಯಾವ್ದಾದ್ರು ಬಿತ್ತು ಅಂತಂದ್ರೆ ಹಾಕೊಂಡು ಹೋಗ್ತೀನಿ. ಟೋಟಲ್ ಅರ್ನಿಂಗ್ ಇದಾಗಿತ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ಸರಿನಾ? ಡ್ಯೂಟಿ ಬಂತು ಸ್ವಲ್ಪ ಅಂದ್ರೆ ಈ ಮಳೆ ಬಂದಿದ್ದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಇವತ್ತು ಪ್ಲಸ್ ಪಾಯಿಂಟ್ ಆಗಿತ್ತು. ಹಬ್ಬ ಇರೋದ್ರಿಂದ ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇದಾವೆ. ಫಸ್ಟ್ ಥಿಂಗ್. ಇನ್ನೊಂದು ಈ ಮಳೆ ಏನ್ ಬಂತು ನೋಡಿ, ಇವತ್ತು ಹೆಂಗಾಗ್ಬಿಡ್ತು ಅಂತಂದ್ರೆ ಬೆಳಿಗ್ಗೆ ಲೈಟಾಗಿ ಚಳಿ, 10 ಗಂಟೆ ಹಂಗ್ ಬಿಸಿಲು, 11 ಗಂಟೆ ಹಂಗ್ ಮಳೆ.
ಮಳೆ ಬಂದ್ಮೇಲೆ ಅಂದ್ರು ನನ್ ಕೈಯಲ್ಲಿ ಆಯ್ತಾ ಇರ್ಲಿಲ್ಲ. ನಾನು ಮನೆಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೆ ಜಾಕೆಟ್ ತರಕ್ಕೆ. ಬಟ್ ಆಮೇಲೆ ಡ್ಯೂಟಿ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಮಾಡ್ತಿದ್ನಲ್ಲ, ಆಗ ನಂಗೆ ಸ್ವಲ್ಪ ಇದು ಅನ್ನಿಸ್ತು, ಪರವಾಗಿಲ್ಲ ಏನೂ ಇಲ್ಲ. ಕಾರ್ಲೆಟ್ ಟೌನ್, ರಿಯಾಲಿ ಕವಲ್ ಎಲ್ಲ ಸುತ್ತಾಕೊಂಡು ಹೋಗ್ಬೇಕು. ಬೇಡ, ಹಿಂಗ್ ಹೋಗಿ CNG ಹಾಕ್ಸ್ಕೊಂಡು ಹೋಗ್ಬಿಡೋಣ ಬನ್ನಿ. ಮನೇಲಿ ಏನು ರೆಡಿ ಮಾಡಿಲ್ಲ ಅಂತೆ ಅಡಿಗೆ, ಏನಾದ್ರು ತೊಗೊಂಡ್ಬಾ ಅಂತಂದ್ರು. ಹಿಂಗೆ ಹೋಗ್ತಾ ತೊಗೊಂಡು ಹೋಗ್ಬಿಡ್ತೀನಿ. ಮಳೆ ಬಂದಿದ್ದಕ್ಕೆ ನನ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು, ಚೆನ್ನಾಗಿ ಅರ್ನಿಂಗ್ ಆಗಿತ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಏನಕ್ಕೆ ಆಯ್ತಿಲ್ಲ, ಇದೈತಲ್ಲ ಹಿಂಗ್ ಕೂತು ಒಂದೇ ಸೈಡು ಫುಲ್ ಪೇನ್. ಇದು ಫುಲ್ ಪೇನ್ ಆಗ್ತೈತೆ, ಕೈ ಫುಲ್ ಬಾಡಿ ಪೇನ್. 12-13 ಅವರು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಫುಲ್ ಬಾಡಿ ಎಳಿತೈತೆ ಒಂದೇ ಸಮಯ ಚುರು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.